ಹಗರಣ ನಡೆದಿದೆ ಅನ್ನೋ ಆರೋಪವನ್ನು ಮಾಡಿ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಹೋರಾತ್ರಿಯ ಧರಣಿ ನಡೀತಾ ಇದೆ. ಸರ್ಕಾರದ ಕಡೆಯಿಂದ ತಪ್ಪಾಗಿದೆ, ಮುಖ್ಯಮಂತ್ರಿಗಳ ಕಡೆಯಿಂದ ತಪ್ಪಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವ ಇಶ್ಯೂಲಿ ಆಗಿರೋದು? ಮೂಡ ಸೈಟು ಯಾವ ಇಶ್ಯೂ ಯಾವ ದಿವಸ ಆಗಿರೋದು ನಿಮಗೆ ಮಾಹಿತಿ ಇದೆ? ಅಲ್ಲ, ಅವಧಿ ನೀವು ಹೇಳ್ತಾ ಇರೋದು ಅವರ ಅವಧಿ ಅಂತನಾ? ಯಾವುದೇ ಇರಲಿ, ಯಾವುದೇ ಅವಧಿ ಇರಲಿ, ಎಷ್ಟು ದಿವಸ ಹಳೆ ಕೇಸದು? ಇವರು ಇವತ್ತು ವಿರೋಧ ಪಕ್ಷದಲ್ಲಿದ್ದರು, ಹಿಂದೂ ವಿರೋಧ ಪಕ್ಷದಲ್ಲಿದ್ದರು, ಆಡಳಿತ ಪಕ್ಷದಲ್ಲಿದ್ದರು, ಇವರೇ ಮುಖ್ಯಮಂತ್ರಿಗಳಿದ್ದರು, ಇವರೇ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಇವರೇ ಹೋಮ್ ಮಿನಿಸ್ಟರ್ ಇದ್ದರು. ಅವತ್ತ್ಯಾಕೆ ತೆಗಿಲಿಲ್ಲ ಇವರು? ಇವತ್ತಾಕೆ ತೆಗಿತಾರೆ? ಅದು ಕೊನೆಯ 2 ದಿವಸದ್ದಾಗಿ. ಯಾಕೆ ಇಷ್ಟು ದೊಡ್ಡ ಪ್ರಕರಣ ಇದ್ದರೆ ಆರಂಭ ದಿವಸ ತೆಗಿಬೋದಾಗಿತ್ತಲ್ಲ? ಅಧಿವೇಶನ ಶುರುವಾದ ದಿವಸ ತೆಗಿಬೇಕಾಗಿತ್ತಲ್ಲ? ಯಾಕೆ ತೆಗಿಲಿಲ್ಲ? ರಾಜ್ಯದಲ್ಲಿ ವಿರೋಧ ಪಕ್ಷ ನಿಷ್ಕ್ರಿಯ ಆಗಿದೆ. ಜನ ಮಾತಾಡ್ತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಶಕ್ತಿ ಇಲ್ಲ, ಶಕ್ತಿ ಕಳ್ಕೊಂಡಿದೆ, ನಾಯಕರಿಲ್ಲದ ವಿರೋಧ ಪಕ್ಷ ಆಗಿದೆ ಅಂಥೇಳಿ ಮಾತಾಡುವಾಗ ನಾವಿನ್ನೂ ಜೀವಂತ ಇದ್ದೀವಿ ಅಂತ ತೋರಿಸ್ಲಿಕ್ಕೆ 2 ದಿವಸದಾಗ ಇದು ಡ್ರಾಮಾ ಮಾಡ್ತಾ ಇರೋದು ಅಷ್ಟೇ. ಒಂದು ಕಡೆ ಎಡ್ಸರ್ ಮೋಷನ್ ಇವರು ಯಾವಾಗ ಕೊಡಬೇಕು? ಇವರೇ ಹೇಳಿದ್ದಲ್ಲ, ಇದು ಈ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇವ್ರ ಪಕ್ಷದ ಒಬ್ಬರು ಮುಖಂಡರು ಹೇಳಿದ್ರಲ್ಲ, ನ್ಯಾಯಾಂಗ ತನಿಖೆ ಕೊಡಬೇಕು ಅಂತೇಳಿ. ನ್ಯಾಯಾಂಗ ತನಿಖೆ ಕೊಟ್ಟಿದೆ, ಬರಲಿ, ಅದು ರಿಪೋರ್ಟ್ ಹೊರಗಡೆ ಬರಲಿ, ತನಿಖೆ ಆಗಲಿ, ಬಂದ ಮೇಲೆ ಅದನ್ನು ಚರ್ಚೆ ಮಾಡಿರಿ. ಬೆಳಗಾಂ ಅಧಿವೇಶನ ಇರುತ್ತಲ್ಲ ನೆಕ್ಸ್ಟ್. ಸರ್, ತಾವು ಡ್ರಾಮಾ ಅಂತಿದ್ದೀರಿ. 1 ಸೈಡ್ ಡ್ರಾಮಾನ 2 ಸೈಡ್ ಸೇರಿ ಡ್ರಾಮಾನ? ಅಂಡರ್ಸ್ಟ್ಯಾಂಡಿಂಗ್ ಡ್ರಾಮಾ ಏನಾರು ಇದೆಯಾ? ಅಂಡರ್ಸ್ಟ್ಯಾಂಡಿಂಗ್ ಡ್ರಾಮಾ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಅವ್ರಿಗೆ ಗೊತ್ತಿದೆ ಇದು ಎಡ್ಸರ್ ಮೋಷನ್ಗೆ ಬರಲ್ಲ, ಇದು ತಿರಸ್ಕಾರ ಆಗತ್ತೆ. ಇದನ್ನು ಪರ್ಟಿಕ್ಯುಲರ್ ಈ ಡ್ರಾಮಾ ಮಾಡೋಕ್ಕೋಸ್ಕರ ಇದನ್ನು ಪೀಠಿಕೆ ಹಾಕಿರೋದು. ಇವರು ಒಂದು ವೇಳೆ ನಿಜವಾದ ಹೋರಾಟ ಮಾಡಬೇಕು ಅಂತಕ್ಕಂಥ ಇವ್ರಿಗೇನಾದರೆ ಒಂದು ಆಲೋಚನೆ ಇದ್ದರೆ ಫಸ್ಟ್ ಡೇನ ತೊಗೋತಿದ್ರು. ಲಾಸ್ಟ್ ಡೇ ಆಗಿ ತೊಗೊಳ್ತಾರಂದ್ರೆ ಇದನ್ನು ಕೊಡಲ್ಲ. ಒಂದು ದಿವಸ ಮಲ್ಕೊಳ್ಳೋಣ, ಹಿಂದಿನ ಪರಿಪಾಠವನ್ನು ಮತ್ತು ನಾವು ಜೀವಂತ ಇದ್ದೀವಿ ಅಂತ ತೋರಿಸೋಣ. ಊಟ ಕೊಡ್ತಾರೆ, ಹಾಸಿಗೆ ಕೊಡ್ತಾರೆ, ದಿಂಬು ಕೊಡ್ತಾರೆ, ಒಂದು ದಿವಸ ಮಲ್ಕೊಂಡು ಹೋಗೋಣ. ಜನರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಲಿ, ನಾವು ಜೀವಂತ ಇದ್ದೀವಿ ಅನ್ನೋದು ಗೊತ್ತಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಇದು ಸದನದ ಒಳಗಿನ ವಿಚಾರ. ಈಗ ಪಾದಯಾತ್ರೆ ಕೂಡ ಸಿದ್ಧತೆ ಮಾಡ್ಕೊಳ್ತಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತೀವಿ, ಜನಜಾಗೃತಿ ಮಾಡ್ತೀವಿ, ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು. ಅವ್ರಿಗೆ ಶುಭ ಕೋರ್ತೀನಿ. ಯಾಕಂದರೆ ಭಾಳಷ್ಟು ಜನರಿಗೆ BP ಶುಗರ್ ಬಂದಿದೆ. ಪಾದಯಾತ್ರೆ ಆಗೋದ್ರಿಂದ ಅವ್ರ ಆರೋಗ್ಯ ಸರಿ ಆಗುತ್ತೆ. ಆರೋಗ್ಯ ಸರಿ ಮಾಡ್ಕೋಬೇಕು ಅವ್ರು. ಯಾಕಂದರೆ ಇನ್ನೂ 20 ವರ್ಷ ಅಲ್ಲಿ ಗಟ್ಟೆ ಉಳಿವು ಇರ್ದಿದೆ. ಇನ್ನೂ 20 ವರ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಇರಬೇಕಾದಂಥ ಸಂದರ್ಭ ಇರೋದರಿಂದ ಆರೋಗ್ಯ ಕಾಪಾಡ್ಕೋಬೇಕಾಗುತ್ತೆ. ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಇಂಥ ಒಂದು ಪಾದಯಾತ್ರೆ ಹೋರಾಟಗಳನ್ನು ಮಾಡಬೇಕು ಅಂತ ಹೇಳ್ತೀರಿ. ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಕಡೆಯಿಂದ, ಮುಖ್ಯಮಂತ್ರಿಗಳ ಕಡೆಯಿಂದ ಆಗಲಿ ಅಥವಾ ಸರ್ಕಾರ, ನಿಮ್ಮ ಸರ್ಕಾರದ ಭಾಗವಾಗಿ ಯಾವುದೇ ತಪ್ಪುಗಳು ನಡೆದಿಲ್ಲ ಮೋಡ ವಿಚಾರದಲ್ಲಿ? 200% ಕಾನೂನುಬದ್ಧಾಗಿದೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಿಗೆ ಅವರ ತವರು ಮನೆಯಿಂದ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮದೇ ಸರ್ಕಾರ ಇತ್ತಲ್ರಿ, ಮೈಸೂರು ಉಸ್ತುವಾರಿ ಸಚಿವರು ನಿಮ್ಮ ಭಾಳ ಮಂದಿ ಹೋಗಿದ್ರಲ್ಲ, ಮೈಸೂರು ಪಾದಯಾತ್ರೆ ಹೋಗೋದು ಮತ್ತು ಸಾಕಷ್ಟು ಸಲ ಹೋಗಿದ್ರಲ್ಲ ನೀವು ಮೈಸೂರಿಗೆ. ಭಾಳಷ್ಟು ಮುಖ್ಯಮಂತ್ರಿಗಳು ಅಲ್ಲೇ ವಾಸ್ತವ ಮಾಡಿದ್ರಲ್ಲ, ಅವತ್ತಾಗಿ ತೆಗಿಲಿಲ್ಲ ಇದನ್ನು? ಅಲ್ಲಿ ಲೋಕಸಭಾ ಸದಸ್ಯರು 10 ವರ್ಷ ನಿಮ್ಮವರು ಇದ್ದಾರಲ್ಲ, ಆ ಬುಡ ಸದಸ್ಯರಲ್ಲ ಅವರು ಅದನ್ನು ಬೆಳಕಿಗೆ ತರ್ಬೋದಾಗಿತ್ತು, ಯಾಕೆ ತರಲಿಲ್ಲ? ಇವ್ರ ಪಕ್ಷದ ಅನೇಕ ಶಾಸಕರನ್ನೇ ಬುಡ ಸದಸ್ಯರಿದ್ದಾರೆ, ಅವತ್ತು ಅದನ್ನು ಯಾಕೆ ತೆಗಿಲಿಲ್ಲ ಹೊರಗಡೆ? ಇವತ್ತು ಯಾಕೆ ಬಂತಂದರೆ ನಿನ್ನೆ ಕೇಂದ್ರ ಸರ್ಕಾರದ ಬಜೆಟ್ಟು ರಾಜ್ಯಕ್ಕೆ ಘೋರ ಅನ್ಯಾಯ ಮಾಡಿದೆ. ಇಡೀ ರಾಜ್ಯದ ಜನ ಇವತ್ತು ಆಕ್ರೋಶಗೊಂಡಿದ್ದಾರೆ. ಆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇಳಿಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಕೇಂದ್ರದ ಬಜೆಟ್ ಅದು ಏನು ಮೇಲೆ ರಾಜ್ಯದ ಆಕ್ರೋಶ ಇದೆ, ಅದನ್ನು ಆಕ್ರೋಶವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಇವತ್ತು ಇದನ್ನು ಅಹೋರಾತ್ರಿ ಧರಣಿ ಮಾಡಿರ್ತಕ್ಕಂಥದ್ದು ಮೇಲಿನವರ ಸೂಚನೆ ಮೇರೆಗೆ ಆಗಿರ್ತಕ್ಕಂಥದ್ದು. ಸರ್, ಕೊನೆಯದಾಗಿ ಸರ್, ನೀವು ಹೇಳಿದಂಥ ಡ್ರಾಮಾದ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಈಗ ಅದನ್ನು ಹೇಳಲ್ಲ, ಸಂದರ್ಭಗಳು ಬರ್ತವೆ. ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ಇದು ಸಸ್ಪೆನ್ಸ್ ಇರ್ತಕ್ಕಂಥದ್ದು. ಒಂದು ಸಿನಿಮಾ ಮಾಡಿದಾಗ ಕೆಲವೊಂದು ಸಸ್ಪೆನ್ಸ್ ಇರ್ತದೆ, ಕೊನೆಗೆ ಗೊತ್ತಾಗುತ್ತೆ. ಅದು ಮುಂಚಿತವಾಗಿ ಹೇಳಿದರೆ ಅದರದ್ದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ನಮಗೆ ಮಾಹಿತಿ ಇದೆ,
ನನಗೆ ಮಾಹಿತಿ ಇದೆ. ಆ ಮಾಹಿತಿಯನ್ನು ಕೆಲವೇ ದಿವಸದೊಳಗೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತೀವಿ. ಇದು ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಆಗಿರ್ತಕ್ಕಂಥ ಮಾಜಿ ಸಚಿವರು ಲಕ್ಷ್ಮಣ ಸವದಿ ಅವರು ಹೇಳ್ತಾ ಇರುವಂಥ ಮಾತು. ಈ ಡ್ರಾಮಾ ಬಿಜೆಪಿಯ ಡ್ರಾಮಾದ ಹಿಂದಿರುವಂಥವ್ರು ಯಾರು ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಸಸ್ಪೆನ್ಸ್ ಆಗಿ ಇರಲಿ ಅನ್ನುವಂಥ ಮಾತು ಅವ್ರದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.